ಹಾಯ್ ಹೆಲೋ ನಮಸ್ಕಾರ, ನಿಮಗೆಲ್ರಿಗೂ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ವಿಷ್ಣುಪ್ರಿಯ ಫಾಸ್ಟ್ ಫುಡ್ಡು. ಇದು ಪ್ಯೂರ್ಲಿ ವೆಜ್ಜು ಫಾಸ್ಟ್ ಫುಡ್. ಇದು ಲೊಕೇಟ್ ಆಗಿರೋದು ಮೈಸೂರು ST ಕೋಟೆ ಮಾನಂದವಾಡಿ ಮೇಯ್ನ್ ರೋಡಲ್ಲಿ ಅಶೋಕಪುರಂ ರೈಲ್ವೆ ಸ್ಟೇಷನ್ ರೋಡ್ ಆಪೋಸಿಟ್ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನೇನು ರೆಡಿ ಮಾಡಿದ್ದಾರೆ, ಏನು ಸರ್ವ್ ಮಾಡ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ, ನಿಮ್ಮ ಹೆಸರು? ರಾಜು ಅಂತ ಸರ್. ರಾಜು ಅಂತ. ವಿಷ್ಣುಪ್ರಿಯ ಫಾಸ್ಟ್ ಫುಡ್ಡು ಪ್ಯೂರ್ ವೆಜ್ ಹೋಟೆಲ್ಲು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? 5 ವರ್ಷ ಆಯಿತು. 5 ವರ್ಷ ಆಯಿತು, ನಡೀತಾ ಇದೆ. ಏನೇನು ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀರಾ? ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಸರ್ ಮಾರ್ನಿಂಗ್ 8:30ಗೆ ಶುರು ಮಾಡ್ತೀವಿ. ಓಕೆ. ಬೆಳಗ್ಗೆ ಎಲ್ಲ ಹೋಮ್ ಮೇಡ್ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಓಕೆ. ಇಡ್ಲಿ, ದೋಸೆ, ಚಪಾತಿ, ಬಾತು, ಚಿತ್ರಾನ್ನ, ಪುಳಿಯೋಗರೆ. ಮತ್ತು ವಾರದಲ್ಲಿ ಯಾವತ್ತು ರಜಾ ಮಾಡ್ತೀರಾ? ಸಂಡೇ ಹಾಲಿಡೇ ಸರ್. ಸಂಡೇ ಹಾಲಿಡೇ, ವೀಕ್ಲಿ. ಓಕೆ. ಬಿಸ್ನೆಸ್ ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಸರ್, ನಾರ್ಮಲಾಗಿ ಚೆನ್ನಾಗಿ ನಡೀತಾ ಇದೆ. ಪ್ರತಿದಿನ ಒಂದೊಂದು ವಿಶೇಷ ಬ್ರೇಕ್ಫಾಸ್ಟಲ್ಲಿ ಏನಾರು ಇರ್ತದೆ? ಡೈಲಿ ಒಂದೊಂದು ಥರ ಚೇಂಜಸ್ ಮಾಡೋದು. ಓಕೆ. ಸೋಮವಾರ ವೆಜಿಟೇಬಲ್ ಬಾತು, ಮಂಗಳವಾರ ಟೊಮೊಟೊ ಬಾತು, ಬುಧವಾರ ಸ್ಪೆಷಲ್ ಚಿತ್ರಾನ್ನ ಪುಳಿಯೋಗರೆ. ಓಕೆ. ಅದು ಪುಳಿಯೋಗರೆ ಸ್ಪೆಷಲ್ಲು ಬುಧವಾರ, ಅದರಿಂದ ಚಿತ್ರಾನ್ನ ಪುಳಿಯೋಗರೆ ಮಾಡ್ತೀವಿ. ಗುರುವಾರ ವಾಂಗಿ ಬಾತು, ವಾಂಗಿ ಬಾತು. ತಿರ್ಗಿ ಶುಕ್ರವಾರ ವೆಜಿಟೇಬಲ್ ಬಾತ್ ಮಾಡ್ತೀವಿ. ಶನಿವಾರ ಬಾತು ಚಿತ್ರಾನ್ನ ಹಿಂಗೆ ಮಾಡ್ತೀವಿ. ಏನಾದರೂ ಒಟ್ಟಿನಲ್ಲಿ ಪ್ರತಿದಿನ ವಿಶೇಷತೆ ಇದೆ ಬ್ರೇಕ್ಫಾಸ್ಟಲ್ಲಿ. ಬ್ರೇಕ್ಫಾಸ್ಟ್ ಅಲ್ಲದೆ ಮಧ್ಯಾಹ್ನ ಊಟ ಏನಾದರೂ ಲಂಚ್ ಊಟ ಇದೆ ಸರ್, ಖಂಡಿತ. ಏನೇನು ಮಾಡ್ತೀರಾ ಮಧ್ಯಾಹ್ನ ಊಟಕ್ಕೆ? ಮುದ್ದೆ ಇದೆ. ಓಕೆ. ಕರ್ಡ್ ರೈಸು, ಮೊಸರನ್ನ, ಚಪಾತಿ, ಪರೋಟ, ಅನ್ನ, ಸಾಂಬಾರು, ರಸಮು, ಮಜ್ಜಿಗೆ. ಇವತ್ತು ಏನೇನು? ಇವತ್ತು ಸರ್, ಇವತ್ತು ಬುಧವಾರ ಸ್ಪೆಷಲ್ ಡಿಶು ಪುಳಿಯೋಗರೆ, ಚಿತ್ರಾನ್ನ, ಅದ್ರ ಜೊತೆ ಬಾತ್ ಮಾಡ್ತೀರಾ? ನಾನು ನೋಡಿದೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತು. ಸಾಕು ನಿಮಗೆ? ಇದೆ ಸಾಕು. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ನಾವು ಪ್ರಿಪೇರ್ ಆಗಿ ಬರ್ತೀವಿ. ನಂತರ ಅದು ಬೇಕು ಅಂದಾಗ ಪ್ರಿಪ್ರೇಷನ್ ಮಾಡ್ಕೋತೀವಿ. ಓಕೆ. ಅದೇ ನಾನು ಪಾತ್ರೆ ಚಿಕ್ಕದು ನೋಡಿದೆ, ಅದಕ್ಕೆ ಹೇಳಿದೆ. ಮತ್ತೆ ಬಜ್ಜಿ, ಬೋಂಡ ಎಲ್ಲ ಅದು ಇಲ್ಲೇ ಪ್ರಿಪೇರ್ ಮಾಡಿ? ಇಲ್ಲೇ ಪ್ರಿಪೇರ್ ಮಾಡೋದು. ಮನೆಯಿಂದ ಮಾಡ್ಕೊಂಡು ಬರ್ತೀರಾ? ಮನೆಯದೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ 8:45 ಟ್ರೈನ್ ಬರುತ್ತೆ. ಟ್ರೈನ್ ಬಂದಾಗ ಕ್ರೌಡ್ ಜನ ಬರ್ತಾರೆ. ಅವರು ರೆಗ್ಯುಲರ್ ಕಸ್ಟಮರ್ 30-40 ಜನ ಒಟ್ಟಿಗೆ ಬರ್ತಾರೆ. ಅದರಿಂದ ಮತ್ತೆ ಅದ್ ಬಿಟ್ರೆ ನಿಮಗೆ ಇಲ್ಲಿ ಕಾಲೇಜ್ ಹುಡುಗರು ಅವರು ನಮಗೆ 12:30ಗೆ ರೆಗ್ಯುಲರ್ ಕಸ್ಟಮರ್. ಅದು ಆದ್ಮೇಲೆ ರೈಲ್ವೆ ವರ್ಕ್ಶಾಪ್ ಅವರು ಬರ್ತಾರೆ. ಓಕೆ. ರೆಗ್ಯುಲರ್ ಆಗಿ ತಿಂಡಿ ಊಟಕ್ಕೆ ಬರ್ತಾರೆ. ಇಡ್ಲಿಗೆ ಅದಕ್ಕೆಲ್ಲ ಸೈಡ್ಸ್ಗಳು, ಬಾತ್ಗೆ ಸಾಗು, ಚಟ್ನಿ, 2 ಥರ ಚಟ್ನಿ ಇದೆಯಾ? ಗಟ್ಟಿ ಚಟ್ನಿ ಮತ್ತೆ ಸಾಗು. ಡೈಲಿ ಸಾಗು ಏನಾದ್ರು ಚೇಂಜ್ ಮಾಡ್ತೀರಾ? ಡೈಲಿ ಒಂದು ದಿವಸ ಟೊಮೊಟೊ ಗೊಜ್ಜು ಬರ್ತದೆ. ಟೊಮೊಟೊ ಗೊಜ್ಜು ಫೇಮಸ್ ಇಲ್ಲಿ. ಟೊಮೊಟೊ ಗೊಜ್ಜು ತುಂಬ ಇಷ್ಟಪಡ್ತಾರೆ. ಅದೇ ನಾನು ಅನ್ಕೊಂಡೆ ಏನಾದರೂ ಒಂದು ಸ್ಪೆಷಲ್ ಜನ ಕೇಳಿ ಇಷ್ಟಪಡ್ತಾರೆ ನೋಡಿ. ಓಕೆ. ರೀಸನಬಲ್ ರೇಟ್ 10 ರೂಪಾಯಿ ಇಡ್ಲಿ. ರೀಸನಬಲ್ ರೇಟ್ ಇಡ್ಲಿ 10 ರೂಪಾಯಿ ಇಡ್ಲಿ. ಓಕೆ. ತಟ್ಟೆ ಇಡ್ಲಿ. ಓಕೆ. ತಟ್ಟೆ ಇಡ್ಲಿ. ಹಾಂ. 30 ರೂಪಾಯಿ ಬಾತು. 2 ದೋಸೆ 30, ಚಪಾತಿ 30, ಪರೋಟ 30. ಈಗ ನಮಗೆ ಏನು ಸರ್ವ್ ಮಾಡ್ತೀರಾ ಇವತ್ತು? ಏನು ಸ್ಪೆಷಲ್ ಸರ್? ಪುಳಿಯೋಗರೆ ನೋಡಿ. ಓಕೆ ಫ್ರೆಂಡ್ಸ್, ನಾನು ತೊಗೊಂಡಿದ್ದೀನಿ ಪುಳಿಯೋಗರೆ. ಇವತ್ತು ವೆಡ್ನೆಸ್ಡೇ, ಬುಧವಾರ ಸ್ಪೆಷಲ್ ಇದು. ಅದ್ರ ಜೊತೆಗೆ 2 ಬಜ್ಜಿ ಕೊಟ್ಟಿದ್ದಾರೆ. ನಾನು ತೊಗೊಂಡಿರೋದು ಬರೀ ಹಾಫು. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಪುಳಿಯೋಗರೆ ಸೂಪರ್ ಆಗಿದೆ. ನಾನು ಕ್ಯಾಶುವಲ್ ಆಗಿ ಪುಳಿಯೋಗರೆ ಜಾಸ್ತಿ ಇಷ್ಟಪಡಲ್ಲ. ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಇವತ್ತು ಸ್ಪೆಷಲ್ ಅಂದ್ರಲ್ಲ, ಅದನ್ನೇ ಟ್ರೈ ಮಾಡೋಣ ಅಂತ ಪುಳಿಯೋಗರೆ ತೊಗೊಂಡೆ. ಪುಳಿಯೋಗರೆ ಕ್ಯಾಶುವಲ್ ಆಗಿ ನಿಮಗೆ ಗೊತ್ತು, ದೊಡ್ಡ ಹೋಟ್ಲಲ್ಲೆಲ್ಲ ಸಿಗುತ್ತೆ. ಬಟ್ ಒಂದು ಫಾಸ್ಟ್ ಫುಡ್ಡಲ್ಲಿ ಅವರು ಕಸ್ಟಮರ್ಗೋಸ್ಕರ ಪ್ರತಿನಿತ್ಯ ಒಂದು ವಿಶೇಷ ಇರಬೇಕು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಇವತ್ತು ಪುಳಿಯೋಗರೆ ಮಾಡಿದ್ದಾರೆ. ಪುಳಿಯೋಗರೆಗೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಬಜ್ಜಿ ಕೊಟ್ಟಿದ್ದಾರೆ, ಬಿಸಿ ಬಿಸಿ ಬಜ್ಜಿ. ಯಾವಾಗಲೇ ಆಗಲಿ ಈ ಐಟಮ್ಸ್ಗಳು, ಸೈಡ್ ಐಟಮ್ಸ್ಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ. ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಾ
ಸಖತ್ ಹ್ಯೂಜ್ ಕ್ರೌಡ್ ಇದೆ, ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಎಲ್ಲ ಥರ ಐಟಮ್ ಸಿಗೋದ್ರಿಂದ ಕ್ರೌಡು ಯಾರೇ ಬಂದರೂ ಎಲ್ಲರಿಗೂ ಅವ್ರಿಗೆ ಇಷ್ಟವಾಗಿರುವಂಥ ಐಟಮ್ಸ್ಗಳನ್ನ ಬೆಳಗಿನ ತಿಂಡಿಲಿ ತಿನ್ಬೋದು. ಆಪ್ಷನ್ಸ್ ಜಾಸ್ತಿ ಇದೆ. ನೀವು ಬಂದರೆ ಬೆಳಗ್ಗಿನ ತಿಂಡಿನೂ ಸಿಗುತ್ತೆ ಮತ್ತು ಮಧ್ಯಾಹ್ನದ ಊಟ ಲಂಚು ಅವೈಲಬಿಲಿಟಿ ಇದೆ. ವಿಸಿಟ್ ಮಾಡಿ, ಟೇಸ್ಟ್ ನೋಡಿ. ಫ್ರೆಂಡ್ಸ್, ಇದನ್ನು ಮುಗಿಸಿ ಮತ್ತೊಂದು ಐಟಮ್ ಜೊತೆಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ನಾನು ತೊಗೊಂಡಿದ್ದೀನಿ ತಟ್ಟೆ ಇಡ್ಲಿ. ಆಲ್ರೆಡಿ ಎಲ್ಲ ಖಾಲಿ ಆಗ್ತಾಯಿತ್ತು. ರಿವ್ಯೂ ಮಾಡೋಣ ಅಂತ ಇಡ್ಲಿ ತೊಗೊಂಡಿದ್ದೀನಿ. ಇಡ್ಲಿ ಜೊತೆಗೆ ಒಂದು ಬಜ್ಜಿ ತೊಗೊಂಡಿದ್ದೀನಿ. ಸಾಗು ಮತ್ತು ಚಟ್ನಿ ಕೊಟ್ಟಿದ್ದಾರೆ. ನೋಡಿ, ಚಟ್ನಿಗೆ ಎಷ್ಟು ನೀಟಾಗಿ ಒಗ್ಗರಣೆ ಎಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ತಟ್ಟೆ ಇಡ್ಲಿ, ಚಟ್ನಿ, ಈ ಒಗ್ಗರಣೆ ಚಟ್ನಿ ತುಂಬ ಇಷ್ಟ ಆಯಿತು ನನಗೆ. ಒಳ್ಳೆ ಕಾಂಬಿನೇಷನ್ನು. ಸಾಗುಗೆ ಹೇಗಿರುತ್ತೆ ನೋಡೋಣ ಟೇಸ್ಟು. ಸಾಗು ಜೊತೆ ಸಾಗುನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಾಂಬಿನೇಷನ್ನು ತಟ್ಟೆ ಇಡ್ಲಿಗೆ. ಇವ್ರು ಇವತ್ತು ಮಾಡಿರೋ ಸಾಗು ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ವಾಂಟಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ತಟ್ಟೆ ಇಡ್ಲಿ ಅಂದರೆ ಸ್ಮೂತ್ ಅಂದರೆ ತಟ್ಟೆ ಇಡ್ಲಿ ಅಷ್ಟು ಸಾಫ್ಟಾಗಿದೆ. ಫ್ರೆಂಡ್ಸ್, ನೀವೆಲ್ಲೇ ಹೋದರೂ, ಯಾವುದೇ ಹೋಟ್ಲಿಗೆ ಹೋದರೂ ಫಸ್ಟು ಇಡ್ಲಿ ಕೇಳ್ತಾರೆ. ಈಗ ತಟ್ಟೆ ಇಡ್ಲಿ ಟ್ರೆಂಡ್ ಜಾಸ್ತಿ ಈಗ ಎಲ್ಲ ಕಡೆನೂ. ಇಲ್ಲೂ ಅಷ್ಟೇ ತಟ್ಟೆ ಇಡ್ಲಿಗೆ ಸಖತ್ತು ಡಿಮ್ಯಾಂಡ್ ಇದೆ. ನಮಗೂ ತಟ್ಟೆ ಇಡ್ಲಿ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ನೋಡಿದ್ದೀನಿ, ಸೂಪರಾಗಿದೆ ಟೇಸ್ಟು. ನಿಮಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನೀವಿಲ್ಲಿ ಇಡ್ಲಿ, ಬಾತು, ಚಿತ್ರಾನ್ನ, ಪುಳಿಯೋಗರೆ ಏನೇ ತಗೊಳ್ಳಿ, ನಿಮಗೆ ಬಜ್ಜಿ ಕಾಂಪ್ಲಿಮೆಂಟ್ರಿಯಾಗಿ ಸಿಗುತ್ತೆ. ರಾಜು ಅವರೇ, ತುಂಬ ಥ್ಯಾಂಕ್ಸ್. ನಮಗೆ ಆಪರ್ಚುನಿಟಿ ಕೊಟ್ಟಿದ್ರಿ. ಇವತ್ತು ತುಂಬ ಧನ್ಯವಾದಗಳು. ಇವತ್ತು ನಿಮ್ಮ ವಿಷ್ಣುಪ್ರಿಯ ಫಾಸ್ಟ್ ಫುಡ್ದು ಎಲ್ಲ ಕವರೇಜ್ ಮಾಡಿದ್ದೀವಿ. ನಮ್ಮ ಕಸ್ಟಮರ್ಸ್ಗಳು ಅಂದರೆ ನಮ್ಮ ವ್ಯೂವರ್ಸ್ಗಳು ಯಾರೇ ಬರಲಿ, ಮತ್ತು ಬೇರೆ ಯಾರೇ ಕಸ್ಟಮರ್ಸ್ ಬಂದರೂ ಚೆನ್ನಾಗಿ ಟ್ರೀಟ್ ಮಾಡಿ, ಅವ್ರಿಗೆ ಚೆನ್ನಾಗಿ ಸರ್ವಿಸ್ ಕೊಡಿ. ಗ್ರಾಹಕರೇ ನಮಗೆ ಸ್ಫೂರ್ತಿ ಸರ್. ಮತ್ತು ಬಾಳೆ ಎಲೆ ಒಂದು ಸ್ವಲ್ಪ ಚಿಕ್ಕದಾಯಿತು ಅಂತ ನನಗನ್ಸುತ್ತೆ. ಆ ತಟ್ಟೆ ಕವರ್ ಆಗಂಗೆ ಸ್ವಲ್ಪ ದೊಡ್ಡದಾಗಿ ಕೊಡಿ, ಸ್ವಲ್ಪ ಚೆನ್ನಾಗಿ ಕವರ್ ಆಗಲಿ ಅಂತ. ಬಾಳೆ ಎಲೆ ಸರ್ವಿಸ್ ಕೊಡ್ತಾ ಇದ್ದೀರಾ, ತುಂಬ ಇಷ್ಟ ಆಯಿತು. ಮತ್ತು ನಿಮ್ಮ ಟೀಮ್ ಕರಿತೀನಿ ಅಂದರೆ ಕರೀರಿ ಸರ್. ನಮ್ಮ ವೈಫ್ ಸರ್ ಇವರು. ಓಕೆ, ನಿಮ್ಮ ಹೆಸರು? ಗಾಯತ್ರಿ ಅಂತ. ಓಕೆ, ಅವರು? ನಮಸ್ತೆ, ವೇದಾವತಿ ಅಂತ. ಅವ್ರ ಮಗಳು ಗೊಂಬೆ ನಿಷ್ಕಾ ಅಂತ. ಫ್ರೆಂಡ್ಸ್, ಆ್ಯಕ್ಚುಲಿ ಇವರು ಮೇಯ್ನ್ ರಾಜು ಅವರು ಹೋಟೆಲ್ ಮಾಲೀಕರು. ಅವ್ರ ಫ್ಯಾಮಿಲಿ ಎಲ್ಲ ಈ ಹೋಟೆಲ್ಗೆ ಸಹಕರಿಸ್ತಾರೆ, ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಎಲ್ರಿಗೂ ಧನ್ಯವಾದಗಳು. ಫ್ರೆಂಡ್ಸ್, ಇವತ್ತು ನಾವು ವಿಸಿಟ್ ಮಾಡಿದ್ದು ವಿಷ್ಣುಪ್ರಿಯ ಫಾಸ್ಟ್ ಫುಡ್ಗೆ. ನಾನಿವತ್ತು ಇಲ್ಲಿ ಟ್ರೈ ಮಾಡಿದ್ದು ಇವತ್ತಿನ ಸ್ಪೆಷಲ್ಲು, ಬುಧವಾರದ ಸ್ಪೆಷಲ್ಲು ಪುಳಿಯೋಗರೆ ಜೊತೆಗೆ ನಾನು ಇಡ್ಲಿನೂ ಟ್ರೈ ಮಾಡಿದ್ದೆ. ಎರಡೂ ತುಂಬ ಟೇಸ್ಟ್ ಚೆನ್ನಾಗಿತ್ತು. ನೀವು ವಿಸಿಟ್ ಮಾಡಿ, ಟೇಸ್ಟ್ ನೋಡಿ, ನಿಮ್ಮ ಕಾಮೆಂಟ್ಸ್ಗಳನ್ನ ತಿಳಿಸಿ. ಲೊಕೇಶನ್ನ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ದಯವಿಟ್ಟು ಮರೀದೇ ವಿಸಿಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.